ಬುರುಡೆ ತಂದಿದ್ದೆ ಯಾರು ಫಸ್ಟು? ಅದು ಅವನೇ ತಗೊಂಡ್ ಬಂದಿದ್ದ? ಅವನೇ ತಂದ. ಅದನ್ನೇ ಹೇಳಿದ್ರಲ್ಲ ನಿನ್ನೆ, ಗಿರೀಶನ್ನ ಹೇಳಿದ್ರಲ್ಲ ಆ ಟೈಮಿಂಗ್ಸ್ ಮ್ಯಾಚ್ ಮಾಡಿ ಅಂತ. ಗಿರೀಶನ್ನ ಮತ್ತು ಇವರು ಇಬ್ಬರು ಅಲ್ಲೇ ಇಲ್ಲಿ ನೇತೃತ್ವ ಎಲ್ಲೋ ಅಂತ ಗೊತ್ತಿಲ್ಲ, ಅಲ್ಲಿ ನನ್ನ ಟವರ್ ಲೊಕೇಶನ್ ಮ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ಡೇಟು ಏನಂತ ಎಲ್ಲ ನೋಡಿ ಅವ್ರು ತಂದು ಕೊಟ್ಟರು ಹೌದಂತ ಅವ್ರು ಒಪ್ಕೊಂಡಿದಾರಲ್ಲ. ಈಗ ಅವ್ನು ಅಲ್ಲಿ ತಮಿಳ್ನಾಡಿಂದ ತಂದ ಅಂತ ಹೇಳ್ತಾರೆ, ನಿಜಾನ ಅದು ಹಿಂಗೆ? ಇಲ್ಲ ಸರ್, ಮಣ್ಣು ಟೆಸ್ಟ್ ಮಾಡ್ಬೋದಲ್ಲ ಸರ್ ಅದರಲ್ಲಿ. ಕರೆಕ್ಟ್. ಮತ್ತೆ ಅವನದು ಏನಂತ ಹೇಳಿದ್ರೆ ಅವನಿಗೊಂದು ಸರಿಯಾಗಿ ಹೇಳ್ತಾ ಇಲ್ಲ ಯಾವುದನ್ನು. ಮೊನ್ನೆ ಹೇಳೋ ಮಹೇಶನ್ನ ತೋಟದಿಂದ ತಂದಿರೋ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿಂದ ಮಣ್ಣು ತಗೊಂಡು ಹೋಗ್ತಾ ಇದಾರೆ. ಇವಾಗ ಯಾವ ಉದ್ದೇಶಕ್ಕೆ ಈ ತರ ಒಂದೊಂದು ಹೇಳಿಕೆ ಕೊಡ್ತಾ ಇರೋದೊಂದು ಗೊತ್ತಾಗ್ತಾ ಇಲ್ಲ. ಇವಾಗ ನೋಡಿ, ಅವ 100% ಅವ ತೋರಿಸೋ ಜಾಗ ಎಲ್ಲ 100% ಮೆಟೀರಿಯಲ್ ಇದೆ, ಅದ್ರ ಜಾಗ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾನೆ. ಅವನೇ ಜಾಗ ಅವನ್ನೇ ತೋರಿಸ್ತಾ ಇದ್ದಾನೆ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳಿ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆಂದ್ರೆ ಗೊತ್ತಿಲ್ಲ, ಅದ ಸ್ಟಾರ್ಟಿಂಗ್ ಹೋಗುವಾಗ ಯಾರಾದ್ರೂ ಅಲ್ಲಿಂದ ಭಯ ಬೀಳಿಸ್ತಾರಾ, ನಿಮಗೆ ಹೇಳಿ ಏನೋ ಸಿಕ್ಕ ನೀನು ಜೈಲ್ ಅಂತ ಹೇಳಿರ್ಬೋದಾ, ಈ ರೀತಿಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾವು ಜಾಗ ಎಲ್ಲ ಚೇಂಜ್ ಮಾಡಿ ತೋರಿಸ್ತಾ ಇರೋದು. ಅವ ತುಂಬಾ ಆಟ ಆಡ್ತಾ ಇದ್ದಾನೆ. ಅದ್ರಲ್ಲಿ ನಾವು ಒಂದು ವಿಷಯ ಹೇಳ್ತೀನಿ, ಇಂದಿಗೂ ಅವತ್ತು ಇವತ್ತು ಹೇಳೋದು, ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಅದು ಅತ್ಯಾಚಾರಿ ಕೊಲೆಗಡುಕರ ವಿರುದ್ಧ. ಮತ್ತೆ ನಾನೊಂದು ವಿಷಯ ಹೇಳ, ದೊಡ್ಡ ಸ್ವಾಮೀಜಿಯವರನ್ನು ಇವರು ಮೀಟ್ ಮಾಡಿದ್ದಾರೆ, 1 ವರ್ಷ ಹಿಂದೆ ಮೀಟ್ ಮಾಡಿದ್ದಾರೆ ಇವರು. ಯಾರು ಇವರು 3-4 ಜನ ಎಲ್ಲ ಹೋಗಿ. ಯಾರು? ಇವನು ಚೆನ್ನೈ ಹೌದು, ಚೆನ್ನೈ. ಅದು ಹೇಳ್ತೀವಿ ನಾವು, ಅವರ ಬಾಯಿಂದ ಬರ್ಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾನು ಅದನ್ನೇ ಕಾಯ್ತಾ ಇದ್ದೀವಿ, ಅವ್ರ ಬಾಯಿಂದ ಬರಲಿ ಅಂತ. ಹಂಗೆ ಸ್ವಾಮೀಜಿ ಹೇಳಿದ್ರು, ಸರಿ ಓಕೆ ಕಾನೂನು ಪ್ರಕಾರ ಮುಂದುವರಿಸಿ ಅಂತ ಹೇಳಿದ್ರು. 1-1.5 ಗಂಟೆ ಮಾತಾಡಿದಾರಂತೆ. ಅವಾಗ ಅದು ನಾವು ಇವರು ಮಾಡಿರೋದು ಏನೋ ಶೆಡ್ ಅಂತನಾ. ನನಗೆ ಸಿಕ್ಕಿರೋ ನನ್ನ ಮೊಬೈಲ್ ಇದೆಲ್ಲ ತೆಗೆದು ನೋಡಿ ಸಾಕು. ಯಾವತ್ತಂತ ಹೇಳ್ತೇನೆ, ನಮ್ದು ಗಾಡಿ ರಿಪೇರಿ ಆಗಿದೆ, ಇನ್ನೂ ರಿಪೇರಿ ಮಾಡಿ ಮನೆಗೆ ತರಲಿಕ್ಕೆ ಆಗಿಲ್ಲ. ಅವತ್ತಿಂದ ನಂಗೆ ಇವಾಗ ಸಿಕ್ಕಿರೋದು 4 ತಿಂಗಳು. ಅದಕ್ಕೆ ಮುಂಚೆ ಯಾವುದೇ ಟಚ್ ಇಲ್ಲ, ಯಾವುದೇ ಟಚ್ ಇಲ್ಲ ಸರ್. ಅವನಾಗಿ ಬಂದಿರೋದು ಸರ್, ಅವನಾಗಿ ಬಂದಿರೋದು. ಯಾರನ್ನ ಮೀಟ್ ಮಾಡ್ದ ಫಸ್ಟ್? ಅವನ್ನೇ ಮೀಟ್ ಮಾಡಿ ಅವ ಫಸ್ಟ್. ನಾನು ಅದೆಲ್ಲ ಜಾಸ್ತಿ ಯಾರನ್ನು ಮೀಟ್ ಮಾಡೋದು ಎಲ್ಲಿ ಅವನ ವಿಷಯಕ್ಕೆ ಜಾಸ್ತಿ ಹೋದವನೇ ಅಲ್ಲ. ನಂದು ಜಾಸ್ತಿ ಬಡ್ಡಿ ದಂಧೆ ವಿಷಯದಲ್ಲಿ ಫೈಟ್ ಮಾಡ್ತಾ ಇದ್ದೆ. ಅದು ಯಾರನ್ನು ಮೀಟ್ ಮಾಡೋದು ಅವೆಲ್ಲ ಕೊಟ್ಟಿರ್ಬೋದು. ಯಾರನ್ನ ಫಸ್ಟ್ ಮೀಟ್ ಮಾಡೋದು, ಯಾರ ಹತ್ರ ಸ್ವಾಮೀಜಿ ಹತ್ರ ಹೋಗಿರೋದು, ಆ ನಂತರ ಏನಾಗಿರೋದು, ಯಾರು ಸ್ವಾಮೀಜಿ ವಕೀಲನೆಲ್ಲ ಯಾರು ಹೇಳಿರೋದು ಎಲ್ಲ ಅವನ್ನ ಹೇಳ್ಬೇಕಲ್ಲ ಸರ್ ಒಂದೊಂದು ಹೇಳುವಾಗ. ಕಾನೂನು ಪ್ರಕಾರ ಹಾಜರು ಮಾಡ್ತಾ ಇದ್ದಾರೆ, ಎಸ್ ಮಾಡ್ಲಿ ಅಂತ ನಾನು ಹೇಳ್ತೀನಿ. ಅಲ್ಲಿ ಮಗಳಿದ್ದಾಳೆ, ಮಗನೂ ಇದ್ದಾನೆ, ಮನೆಯವರು ಇದ್ದಾರೆ, ಮನೆಯವರು ಡ್ಯೂಟಿಗೂ ಇದ್ದಾರೆ. ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ರೆ ಕೇಳಿ, ಅವರ ಮೊಬೈಲ್ ಬೇಕಾದ್ರೆ ಟೆಸ್ಟ್ ಮಾಡಿ. ನನ್ನ ಪ್ರಕಾರ 3 ದಿನ, ಮನೆಯವರು ಇಲ್ಲ 2 ದಿನ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟೊಂದು ಗೊತ್ತಿಲ್ಲ ನನಗೆ. ನಾನಿದ್ದೆ ಸರ್, ನಾನು ಅದಿವಲ್ಲ, ನಾವು ಕರ್ಕೊಂಡು ಬಂದೆ. ಊಟ ಹಾಕಿದ್ದೀವಿ. ಅದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ವಕೀಲ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು ಸರ್. ಅಲ್ಲಿ ಕರ್ಕೊಂಡು ಹೋಗಿ ಸರಿ ರೂಮ್ ಮಾಡಿಕೊಡೋಣ ಅಂತ ಹೇಳಿದ್ರು. ಅವನ ಗ್ರಾಚಾರಕ್ಕೆ ನಾನು ಹೇಳಿರೋದು, ಬೇಡ ಸರ್, ಏನಕ್ಕೆ ಒಬ್ಬನೇ ತಾನೆ, ಸೇಫ್ಟಿ ಇರ್ಬೇಕಲ್ಲ, ಯಾವನ ನೋಡಿ ಮತ್ತೆ ಇವನ್ನ ಹೊಡೆದಾಕಿದ್ರೆ ಅದಕ್ಕೆ ಅಂತ ನಾನು ಮನೆಗೆ ಕರ್ಕೊಂಡು ಊಟ ಹಾಕಿರೋದು. ಇಲ್ಲೇ ಧರ್ಮಸ್ಥಳ ಯಾರೊಬ್ಬ ಇವನಿಗೆ ಗೇಟ್ ಪಾಸ್ ಕೊಟ್ಟಿದ್ದಾನೆ, ಇಲ್ಲಿಂದ ಹೋಗ್ಲಿಕ್ಕೆ 2014ರಲ್ಲಿ. 2014ರಲ್ಲಿ ತಮಿಳ್ನಾಡು ಪಾಸ್ ಬೇಕಾದ್ರೆ ಧರ್ಮಸ್ಥಳ ಅಲ್ಲಿ ಯಾರೊಬ್ಬರು ಪಾಸ್ ಕೊಟ್ಟಿದ್ದಾರೆ ಅಂತ ಬರೆದು ಕೊಟ್ಟಿದ್ದಾರೆ, ಇಲ್ಲಿ ತಿರ್ಗಿ ಬರಬಾರ್ದಂತ ಹೇಳಿ. ಅದಕ್ಕೋಸ್ಕರ ಈ ಭಯ, ಈ ಭಯ ವಾತಾವರಣ ಇದ್ದದಕ್ಕೆ ಅವನಿಗೆ ಸೆಕ್ಯೂರಿಟಿ ಒಂದು ಕೊಟ್ಟಿರೋದು. ಅಲ್ಲಿ ಓಡಾಡುವ ಅಷ್ಟೇ, ಇದು ಬೈಕಲ್ಲೇನು ಓಡಾಡ್ಸಿರಲಿಲ್ಲ. ಯಾವ್ದೋ ಆಟೋ ಕರೆಯೋದು, ಆಟೋ ಹಾಕೋದು, ಮಾಸ್ಕ್ ಹಾಕೊಂಡು ಕರ್ಕೊಂಡು ಹೋಗೋದು. ಇಷ್ಟೇ ಆಗಿರೋದು ಸರ್, ಘಟನೆ ಇಷ್ಟೇ. ಅದಕ್ಕೆ ಇವಾಗ ಈ ಒಂದು ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿಯಿಂದ ಮಂಗಳೂರಿಗೆ ಆ ಮೆಟೀರಿಯಲ್ ತಂದಕ್ಕೆ ಏನೇ ಶಿಕ್ಷೆ ಇದ್ರು ನಾನು ತಕೊಳ್ಳಿಕ್ಕೆ ರೆಡಿ. ಸತ್ಯ ಬರೋ ಹೋರಾಟ. ಅದು ಮಾತ್ರ ಯಾವುದೇ ತಂತ್ರ ಇಲ್ಲ ಇದರಲ್ಲಿ, ಅದು ಮಾತ್ರ ಹೇಳ್ಬೋದು ಸರ್. ಅದನ್ನ ನಂಬುವವರೆಗೂ ನಂಬುವುದು, ಇಲ್ಲ ಅದ್ರ ಮೇಲೆ ನಮಗೆ ಕಮೆಂಟ್ ಏನ್ ಬೇಕಾದ್ರೆ ಅದಕ್ಕೂ ರೆಡಿ, ಅದು ಕೇಳ್ಕೊಂಡು ರೆಡಿ ಇದ್ದೀನಿ. ಯಾವಾಗ ಸಿಗ್ತೀರಿ? ಸಿಕ್ತೀನಿ ಸರ್, ಇವತ್ತು ಸಿಗ್ತೀನಿ. ನಾನು SIT ಆಫೀಸ್ ಹತ್ರ ಬರ್ತೀನಿ ನಾನು. ಸರಿ, ಬನ್ನಿ ಮತ್ತೆ. ಸರಿ, ಓಕೆ ಸರ್, ಓಕೆ.